ನಮಸ್ಕಾರ, ವೆಲ್ಕಮ್ ಟು ಡೇ 35 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ನಾವು ಎಷ್ಟೇ ವೆರೈಟಿ ಊಟ ತಿಂದ್ರೂ ಅಥವಾ ಡಿಶಸ್ ಟ್ರೈ ಮಾಡಿದ್ರೂ ಡಿಫ್ರೆಂಟ್ ಕ್ಯೂಸೈನ್ಸ್ ಟ್ರೈ ಮಾಡಿದ್ರೂ ನನಗೆ ಪರ್ಸ್ನಲಿ ದ ಮೋಸ್ಟ್ ಕಂಫರ್ಟಿಂಗ್ ಡಿಶ್ ಅಂತಂದರೆ ರಸಮ್ ರೈಸ್. ಎಲ್ಲೇ ಹೋಗಿ ಬಂದ್ರೂ ಇಮಿಡಿಯೇಟಾಗೆ ನಾನು ಇಷ್ಟಪಡೋದು ರಸಮ್ ರೈಸ್ ಮಾತ್ರನೇ. ಅದೊಂಥರ ಡಿಶ್ ಎಲ್ಲ ಒಂದು ಎಮೋಷನ್ ಅಂತಲೇ ಹೇಳ್ಬೋದು. ನಿಮಗೆ ಯಾವುದು ಮೋಸ್ಟ್ ಕಂಫರ್ಟಿಂಗ್ ಫುಡ್ ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತು ಲಂಚ್ ಬಾಕ್ಸ್ಗೆ ಏನೇನು ಪ್ರಿಪೇರ್ ಮಾಡಿದೆ ಅಂತ ನೋಡೋಣವಾ. ಮೊದಲನೇದಾಗಿ ರಸಮ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದು ಟೊಮೆಟೊ ರಸಮ್. ಸಾಕಷ್ಟು ವೆರೈಟಿ ರಸಮ್ಸ್ ಇರುತ್ತೆ, ಬಟ್ ಅದರಲ್ಲಿ ಎಲ್ಲದರಲ್ಲೂ ನನ್ನ ಫೇವ್ರೆಟ್ ಟೊಮೆಟೊ ರಸಮ್. ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನನಗೆ ಅಂತ ಮಿಲೆಟ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಆರ್ಯನ್ಗೆ ವೈಟ್ ರೈಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ಸ್ಗೆ ಅಂತ ನಾನು ಮಶ್ರೂಮ್, ಸೋಯಾ, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಇದನ್ನೆಲ್ಲ ಸೊಟೆ ಮಾಡಿಕೊಂಡು ಪುಡಿಗಳನ್ನ ಒದರಿಸಿ ಒಂದು ಪಲ್ಯದ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಇದ್ರ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಬ್ರೆಡ್ ಟೋಸ್ಟ್ ಆ್ಯಂಡ್ ಆಮ್ಲೆಟ್ನ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಆರನ್ಗೆ ಪ್ಲೇನ್ ಆಮ್ಲೆಟ್, ಅವ್ನಿಗೆ ತರಕಾರಿ ಎಲ್ಲ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಬಟ್ ನನಗೆ ಅಂತ ಬೇರೆ ಈ ಥರ ಕಟ್ ಮಾಡೋವಾಗಲೇ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಮ್ಲೆಟ್ಗೆ ಅಂತಲೇ. ಸೊ ಅದನ್ನು ಸಾಟೆ ಮಾಡಿ ಎಗ್ ಬೀಟ್ ಮಾಡಿ ಹಾಕಿದ್ಮೇಲೆ ಇದನ್ನು ಸಾಟೆ ಮಾಡಿರೋವಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಫುಲ್ ಫಿಲ್ಲಿಂಗ್ ಅಂತ ಕೂಡ ಅನಿಸ್ತಾ ಇರುತ್ತೆ. ಆ್ಯಂಡ್ ಫ್ರೂಟ್ಗೆ ಆರನ್ಗೆ ಅಂತ ಪೊಮೊಗ್ರಾನೆಟ್ನ ಹಾಕಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಮೆನು. ಮಾರ್ನಿಂಗ್ ಡ್ರಿಂಕ್ಗೆ ಅಂತ ನಾನು ಜಸ್ಟ್ ಪ್ಲೇನ್ ವಾಟರ್ನ ತೊಗೊಂಡಿದ್ದೆ. ಬೇಗ ಬೇಗ ಲಂಚ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೊರಟು ವಾಪಸ್ ಬರೋವರೆಗೂ ನನ್ನ ಮೈಂಡ್ ಸೆಟ್ ಇದೇ ಥರನೇ ಇರುತ್ತೇನೋ ಆಲ್ಮೋಸ್ಟ್ ಆ್ಯನ್ಯುವಲ್ ಡೇವರೆಗೂ. ವೆರಿ ಎಕ್ಸಾಸ್ಟೆಡ್ ಆ್ಯಂಡ್ ವೆರಿ ಟಯರ್ಡ್. ಬ್ಯಾಂಗ್ಳೂರಲ್ಲಿ 3 ದಿನಗಳು ಕಡಲೆಕಾಯಿ ಪರ್ಸೆ ಅಂತ ನಡೆಯುತ್ತೆ. ಇದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ನಾನು ವಾಪಸ್ ಬಂದು ಎಷ್ಟೇ ಟಯರ್ಡ್ ಆಗಿದ್ರೇನು ಕಡಲೆಕಾಯಿ ಪರ್ಸೆಗೆ ಹೊರಡೋಣ ಅಂತ ರೆಡಿ ಆದೆ. ಜಾತ್ರೆ ಅಂತಂದಾಗ ಅಥವಾ ಈ ಥರ ಒಂದು ಇವೆಂಟ್ ಇದ್ದಾಗ ಇಟ್ಸ್ ಲೈಕ್ ಸ್ಟೆಪ್ಪಿಂಗ್ ಇನ್ ಟು ಅ ಟೈಮ್ ಮೆಷಿನ್ ಒಳಗಡೆ ಹೋಗಿ ಎಲ್ಲೋ ನಾವು ಚಿಕ್ಕ ವಯಸ್ಸಲ್ಲಿರುವಂಥ ಟೈಮ್ಗೆ ಕರ್ಕೊಂಡು ಹೋಗುತ್ತೆ. ಈ ಥರ ಜಾತ್ರೆ ಅಥವಾ ಈವೆಂಟ್ ಅಂತಂದಾಗ ಮೊದಲನೇದಾಗಿ ನನಗೆ ನೆನಪು ಬರೋದು ನಮ್ಮ ತಾತ. ನಮ್ಮ ಊರಲ್ಲಿ ಜಾತ್ರೆ ನಡೆದಾಗಲೂ ಅಷ್ಟೇ ಏನೇನು ಆಟಗಳನ್ನ ಅಲ್ಲಿ ಇಟ್ಟಿರ್ತಾರೋ ಅದು ಎಲ್ಲನೂ ಆಡಿಸೋರು. ಇದ್ರ ಜೊತೆಗೆ ಇನ್ನೊಂದು ನೆನಪು ಅಂತಂದರೆ ನಾನು ನಮ್ಮ ಅಕ್ಕಂದಿರಿಬ್ರು 3 ಜನ ಸೇರಿಕೊಂಡು ಅಂಗಡಿನೂ ಹೋಗಿ ಏನೇನು ಬೇಕೋ ಎಲ್ಲ ತೊಗೊತಾ ಇದ್ವಿ. ಇಷ್ಟ ಇದೆಯೋ ಇಲ್ವೋ ಓಲೆಗಳಂತೆ, ಚೈನ್ಗಳಂತೆ, ಬಳೆಗಳಂತೆ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾಯಿದ್ವಿ. ಆಗೆಲ್ಲ ಅದೇ ಶಾಪಿಂಗ್ ಅಂತಂದಾಗ ಒಂದು ದೊಡ್ಡ ಮಾಲ್ಗೆ ಹೋಗೋಂಥ ಫೀಲಿಂಗ್ ಆಗ್ತಾಯಿತ್ತು. ಎಲ್ಲನೂ ಮರೆತು ಜಾತ್ರೆಯಲ್ಲಿ ಎಂಜಾಯ್ ಮಾಡ್ತಾ ಇಟ್ಸ್ ಲೈಕ್ ಅ ಫೀಲಿಂಗ್ ಆಫ್ ಟುಗೆದರ್ನೆಸ್, ಇನ್ನೋಸೆನ್ಸ್ ಆ್ಯಂಡ್ ಪ್ಯೂರ್ ಜಾಯ್ ಅಲ್ವಾ. ಎಲ್ಲ ಸುತ್ತಾಡಿ ಮನೆ ಬರೋ ಅಷ್ಟೊತ್ತಿಗೆ ಸುಸ್ತಾಗಿತ್ತು. ಆ್ಯಂಡ್ ಈ ಥರ ಹೋದ್ಮೇಲೆ ಒಂದು ಸಣ್ಣ ಶಾಪಿಂಗ್ ಅಟ್ಲೀಸ್ಟ್ ಮಾಡಲೇಬೇಕಲ್ವ. ಸೊ ಏನೇನು ಬೇಕೋ ಅದನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ತೊಗೊಬಂದಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.